ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು SNS ಕಿಚನ್. ನಾನಿವತ್ತು ನಿಮ್ಮ ಜೊತೆ ಚಿಕನ್ ಸುಕ್ಕ ಮಸಾಲ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ 15 kg ಚಿಕನಿಗೆ ಬೇಕಾಗುವಷ್ಟು ಮೆಜರ್ಮೆಂಟಲ್ಲಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಒಂದು ಕರಿಬೇವು ಸೊಪ್ಪು 1 ಹಿಡಿಯಷ್ಟು, ಅನಂತರ ಬ್ಯಾಡಗಿ ಮೆಣಸು 400 ಗ್ರಾಮ್ಸ್, ಗಿಡ್ಡ ಮೆಣಸು 200 ಗ್ರಾಮ್ಸ್, 250 ಗ್ರಾಮ್ಸ್ ಕೊತ್ತಂಬರಿ, ಒಂದು 50 ಗ್ರಾಮ್ ಅಷ್ಟು ಕಾಳು ಮೆಣಸು, 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 50 ಗ್ರಾಮ್ ಜೀರಿಗೆ, 2 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ. ಇಷ್ಟನ್ನು ತಗೊಂಡು ಒಂದು ಬಾಣಲೆಯಲ್ಲಿ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಬೇಕು. ಒಂದು 4-5 ಸ್ಪೂನ್ ಸಾಕು. ಇಷ್ಟು ಹಾಕಿ ಅದು ಎಣ್ಣೆ ಬಿಸಿ ಆಗಬೇಕು. ಚೆನ್ನಾಗಿ ಕಾದ ನಂತರ ಕರಿಬೇವು ಸೊಪ್ಪು ಹಾಕುವ. ಕರಿಬೇವು ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ತೆಗೆಯುವ. ಅದನ್ನು ತೆಗೆದ ನಂತರ ಅದೇ ಬಾಣಲೆಗೆ ಮೆಣಸು, ಬ್ಯಾಡಗಿ ಮೆಣಸು 400 ಗ್ರಾಮ್ಸ್ ಅಷ್ಟು ತೆಗೆದಿಟ್ಟಿದ್ದೇವಲ್ಲ, ಅದನ್ನು ಹುರಿಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಗಿಡ್ಡ ಮೆಣಸನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಕೊತ್ತಂಬರಿ ಹಾಕಿದ್ದೇನೆ. ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಕೊತ್ತಂಬರಿ ಹುರಿಯುವಾಗ ಒಳ್ಳೆ ಪರಿಮಳ ಬರ್ತದೆ. ಆ ಪರಿಮಳ ಬರುವಾಗ ಸಾಕು, ತೆಗೆಯುವ. ನಂತರ ನಾನು ತೆಗೆದಿಟ್ಟ ಜೀರಿಗೆ, ಮೆಂತೆ, ಸಾಸಿವೆ, ಕಾಳು ಮೆಣಸು ಇಷ್ಟನ್ನು ಒಟ್ಟಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ತೆಗೆಯುವ. ಇದಕ್ಕೆ ನಾನು ಒಂದು 7-8 ಲವಂಗ, ನಂತರ ಸ್ವಲ್ಪ ಚಕ್ಕೆ, ಅನಂತರ ಒಂದು 4 ಏಲಕ್ಕಿ ಇಷ್ಟು ಹಾಕಿ ಫ್ರೈ ಮಾಡ್ತೇನೆ. ಇದು ಆಪ್ಷನಲ್, ಬೇಕಿದ್ದರೆ ಮಾತ್ರ ಹಾಕ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಇದನ್ನೆಲ್ಲ ತಣ್ಣಗೆ ಹಾಕಲಿಕ್ಕೆ ಒಂದು ಪೇಪರಿಗೆ ಹಾಕಿಟ್ಟಿದ್ದೇನೆ, ನೋಡ್ಬೋದು ನೀವು. ಎಲ್ಲ ತಣ್ಣಗೆ ಆದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಬೇಕು. ನೋಡಿ, ಇಲ್ಲಿ ನಾನು ಹುಡಿ ಮಾಡಿದ್ದೇನೆ. ಈಗ ನಾನು ಹೇಳಿದ ಮೆಜರ್ಮೆಂಟಲ್ಲಿ ತಯಾರಿಸಿದ ಹುಡಿ ಇದು 15 kg ಚಿಕನಿಗೆ ಸಾಕಾಗ್ತದೆ. 15 kg ಚಿಕನ್ ಸುಕ್ಕ ಮಾಡುವಾಗ ಇಷ್ಟು ಮೆಜರ್ಮೆಂಟಲ್ಲಿ ಮಾಡಿದರೆ ಕರೆಕ್ಟ್ ಆಗ್ತದೆ. ಫ್ರೆಂಡ್ಸ್, ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬೆಲ್ ಬಟನನ್ನು ಒತ್ತಿ ನಾನು ಮಾಡುವ ಎಲ್ಲ ಅಡುಗೆಗಳು ನಿಮಗೆ ಮೊದಲು ನೋಡಲಿಕ್ಕೆ ಸಿಗ್ತದೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅಮೂಲ್ಯವಾದ ಟೈಮನ್ನು ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತಷ್ಟು ರೆಸಿಪಿಯೊಂದು ಸಿಗ್ತೇನೆ. ಥ್ಯಾಂಕ್ ಯು.